ನಮ್ಮ ರಾಜ್ಯದಲ್ಲಿ ಒಬ್ಬರು ವಿಕೃತ ಮನೋಭಾವದಲ್ಲಿ ಇದ್ದಾರೆ ಅಂತ ಹೇಳ್ತಾರೆ. ಯಾರಿಗೆ ಹೇಳ್ತಾರೋ ಗೊತ್ತಿಲ್ಲ. ಅವರು ಮೋಸ್ಟ್ಲಿ ಸಿದ್ದರಾಮಯ್ಯನವ್ರಿಗೆ ಹೇಳಿದ್ರ, ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರ, ಇಲ್ಲ ರಾಹುಲ್ ಗಾಂಧಿ ಅವರೇ ಹೇಳಿದ್ರ, ಅವ್ರ ಬಾವಿಗೆ ಹೇಳಿದ್ರ, ಅಕ್ಕಂಗೆ ಹೇಳಿದ್ರ, ಗೊತ್ತಿಲ್ಲ ಯಾರಿಗೆ. ಯಾಕಂದರೆ ಜನ ಆಶೀರ್ವಾದ ಮಾಡಿದ್ದು ಬಿ ಜೆ ಪಿಗೆ ಅಂದಮೇಲೆ ನಮಗಂತೂ ಸಲ್ಲೋದಿಲ್ಲಲ್ಲ, ನಮಗಂತೂ ಸಲ್ಲೋದಿಲ್ಲ. ಸೊ ಯಾರು ವಿಕೃತ ಮನೋಭಾವದವರು ಅಂದರೆ ಯಾರು ಅವ್ರನ್ನ ಸೋಲಿಸಿದಾರಲ್ಲ ಅವರು ವಿಕೃತ ಮನೋಭಾವದವರು ಅಂತೇಳಿ ಅವರು ಆಡ್ತಾ ಇರ್ತಕ್ಕಂಥ ಮಾತು. ಹಾಗಾಗಿ ಅವರಿಗೆ ಈ ವೇದಿಕೆಯಿಂದ ದೇವರು ಜನ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊರಬ ಕ್ಷೇತ್ರದಲ್ಲಿ ಬಿ ಜೆ ಪಿ ಪಕ್ಷದ ಅವಧಿನಲ್ಲಿ ಒಳ್ಳೆಯ ಅಭಿವೃದ್ಧಿಯ ಫೌಂಡೇಶನನ್ನು ನಾವು ಹಾಕಿದ್ದೀವಿ, ನಾವೆಲ್ಲರೂ ಸೇರಿ ಹಾಕಿದ್ದೀವಿ. ಅದನ್ನು ಮುಂದುವರಿಸ್ಕೊಂಡು ಹೋದರೆ ಸೊರಬ ಕ್ಷೇತ್ರನೂ ಒಳ್ಳೆಯದಾಗುತ್ತೆ. ನಿಮಗೆ ಅಧಿಕಾರ ಸಿಕ್ಕಂಥ ಸಂದರ್ಭದಲ್ಲಿ ಅಲ್ಪ ಸ್ವಲ್ಪ ಸೇವೆ ಮಾಡ್ತಕ್ಕಂಥ ಭಾಗ್ಯ ನಿಮಗೆ ಸಿಗುತ್ತೆ. ಬೇರೆ ಭಾಗ್ಯಗಳ ಮೇಲೆ ನೀವು ಹಿಂದೆ ಓಡಬೇಡಿ. ಸೇವಾ ಮನೋಭಾಗ್ಯವನ್ನು ನೀವು ಇಟ್ಕೊಂಡ್ರೆ ಜನ ನಿಮಗೆ ಏನು ಇವಾಗ ಸೋಲನ್ನು ಕೊಟ್ಟಿದ್ದಾರೆ ಅದಕ್ಕೆ ನೀವೇನು ಮಾತನಾಡಿದಿರಿ ಅದಕ್ಕೆ ಕ್ಷಮಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಯಾಕಂದರೆ ಇವರು ಸೋತಿದ್ದೀವಿ ಅಂತ ಹೇಳಿ ನಮ್ಮ ಮನೆ ಒಳಗೆ ನುಗ್ಸಿ ಬಂದು ಹೊಡೆಯೋದಕ್ಕೆ ಬರ್ತಾರೆ ಅನ್ನೋದಾದರೆ ಇದು ಯಾವ ರೀತಿಯಾದಂಥ ರಾಜಕಾರಣ ಇವತ್ತಿರ್ಬೋದು. ಇದು ಖಂಡನಾರ್ಹ. ನಾವೇನಾದ್ರೂ ಇರಲಿಲ್ಲ, ಮನೆಯವರಿದ್ದಾರೆ, ಮಕ್ಕಳಿದ್ದಾರೆ, ಯಾರೋ ಒಬ್ಬರನ್ನ ತಗೊಂಡು ಹೋಗ್ಬಿಟ್ಟು ನೀವು ಏನೋ ಒಂದು ರೌಡಿಸಮ್ ಮಾಡೋ ಥರ ಅಧಿಕಾರ ಇದೆ ಅಂತ ಹೇಳಿಬಿಟ್ಟು ನುಗ್ಸ್ಬಿಟ್ರೆ ಅದಕ್ಕೆ ಹೇಳಿದ್ದು ಅಬ್ಬರಿಸಿ ಬೊಬ್ಬಿರಿದರೆ ಇಲ್ಲಿ ಯಾರಿಗೂ ಭಯವಿಲ್ಲ ಅಂತ ಹೇಳಿ ಮಾಡೋದಿಲ್ಲ. ಯಾಕಂದರೆ ರಾಜಕಾರಣದಲ್ಲಿ ನಾವು ಜನಗಳ ಜೊತೆಗಿದ್ದಂಥ ಸಂದರ್ಭದಲ್ಲಿ ನಾವು ಜನಗಳ ಮುಂದಿಟ್ಕೊಂಡು ನಾವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ಹೆದರಬೇಕು? ನ್ಯಾಯವಾಗಿದ್ದಾಗ ಯಾಕೆ ಹೆದರಬೇಕು? ನೀತಿಯಿಂದ ಯಾಕೆ ಹೆದರಬೇಕು? ನಾವೆಲ್ಲರೂ ಕೂಡ ಒಂದು ಕುಟುಂಬವಾಗಿರತಕ್ಕಂಥ ಸಂದರ್ಭ ನೋಡಿದಾಗ ಯಾಕೆ ಹೆದರಬೇಕು? ಹಾಗಾಗಿ ನಮ್ಮ ಉದ್ದೇಶ ಇರತಕ್ಕಂಥದ್ದು ತಾಲೂಕು ಅಭಿವೃದ್ಧಿಯ ಕುಂಠಿತ ಆಗಬಾರ್ದು. ತಾಲೂಕು ನೀರಾವರಿ ಯೋಜನೆಗಳನ್ನು ನೀವು ಮುಂದೆ ತಗೊಂಡು ಹೋಗಿ. ಏನಿಲ್ಲ, ನೀವು ಸಿದ್ದರಾಮಯ್ಯನವ್ರ ಹತ್ರ ಇದ್ದಿರುತ್ತಾನೆ, ನಮಗೆ ಹಣ ಒದಗಿಸ್ಕೊಡಿ, ಪ್ರಾಜೆಕ್ಟ್ ಈಸ್ ರೆಡಿ. ರೋಡ್ಗಳಿಗೆ ಪ್ರಾಜೆಕ್ಟ್ ಈಸ್ ರೆಡಿ, ನೀರಾವರಿಗೆ ಪ್ರಾಜೆಕ್ಟ್ ಇದೆ. ನಿಮಗೆ ಕೊಟ್ಟಿರ್ತಕ್ಕಂಥ ಗ್ರಿಡ್ಡು, ಕುಕ್ಕಡ್ಡೆ ಗ್ರಿಡ್ನ ಇವತ್ತು ತಗೊಂಡೋಗಿ ವಿತ್ಡ್ರಾ ಮಾಡಿದ್ದಾರೆ. ಕೆಲಸ ಮುಗಿಬೇಕಿತ್ತು ಇಷ್ಟೋಗ್ಲೇ. ಕುಕ್ಕಡ್ಡೆ ಮತ್ತು ಕಾಗೋಡ್ದು ಎರಡೂ ಗ್ರಿಡ್ಗಳನ್ನ ವಿತ್ಡ್ರಾ ಮಾಡಿಬಿಟ್ರು. ಅಲ್ಲಿರ್ತಕ್ಕಂಥ ಸಾಮಾನುಗಳನ್ನು ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಒಂದು ವರ್ಷದಲ್ಲಿ ಕೆಲಸ ಮುಗಿದು ಗ್ರಿಡ್ ಮಂಜೂರಾತಿ ಬಿ ಜೆ ಪಿ ಸರ್ಕಾರ ಕೊಟ್ಟಿದ್ದು. ಮತ್ತು ವಿಸ್ತಾರ ಅಡ್ಮಿನಿಸ್ಟ್ರೇಟಿವ್ ಬ್ಲಾಕ್ 100 ಕೋಟಿನಲ್ಲಿ ಆಗಿರ್ತಕ್ಕಂಥದ್ದನ್ನು ಹಣ ಬಂದಿದ್ದನ್ನು ಅದನ್ನು ವಿತ್ಡ್ರಾ ಮಾಡೋಕ್ಕೆ ಹೋಗಿದ್ದಾರೆ. ನಿಮಗೆ ಭಾಳ ಮಾತಾಡಿದ್ರಲ್ವ ಬಗರುಕುಂ ಮೇಲೆ. ಬಗರುಕುಂ ಸಮಿತಿ ಆಗಿದೆಯಾ? ಯಾವ ಒಬ್ಬ ರೈತನಿಗೆ ನೀವು ಒಂದು ಅರ್ಜಿ ಕೊಟ್ಟುಬಿಟ್ಟು ವಿಲೇವಾರಿ ಮಾಡಿದ್ದೀರಾ? ಒಂದು ಅರ್ಜಿಗೆ ಆ ಬಡವ ನಿಮಗೆ ಬಂದುಬಿಟ್ಟು ಕಾಯ್ತಾ ಓಟ್ ಹಾಕಿದಾನಲ್ವ, ಅವನಿಗೆ ಅನ್ಯಾಯದಿಂದ ಇವತ್ತು ಅವನನ್ನು ನಿಲ್ಲಿಸಿದ್ದೀರಲ್ಲ. ಇವಾಗ ಅವ್ರ ಮೇಲೇ ಕೇಸ್ ಹಾಕ್ಬಿಟ್ಟು ಓಡಾಡಿಸ್ತಾ ಇದ್ದೀರಲ್ಲ. ಇದು ಯಾವ ನ್ಯಾಯ ಇದು? ಬಗರುಕುಂ ಹೆಸರು ಹೇಳಿ. ನಾವ್ಯಾರು ಬಿ ಜೆ ಪಿ ಪಕ್ಷದಲ್ಲಿ ಬಗರುಕುಂಗೆ ಯಾರೂ ಕೂಡ ಅಡ್ಡ ಬರಲಿಲ್ಲ. ಯಾರೂ ಕೂಡ 1 ಎಕರೆನೂ ಕೂಡ ನಾವ್ಯಾರೂ ಕೂಡ ಖುಲ್ಲಾಪಡಿಸಲಿಲ್ಲ. ಎಲ್ಲರೂ ಇದೆಯಾ ದಾಖಲಾತು? ವಿಲೇವಾರಿ ಮಾಡಿದ್ದು ತಾಳಗೊಪ್ಪ ಹೋಬಳಿಯವರು, ನಮ್ಮ ಬಗರುಕುಂ ಸಮಿತಿಯ ಅಮ್ಮ ಇಲ್ಲಿದೆ ಲಲಿತಮ್ಮನವರು, ನಿಮ್ಮ ಹೋಬಳಿಗೆ ಎಲ್ಲದೂ ಕೂಡ ಕ್ಲಿಯರ್ ಮಾಡಿದ್ರಲ್ಲಮ್ಮ. ಯಾವುದಾದ್ರು ಒಂದು ಅರ್ಜಿನಾರು ಇದೆಯಾ ಫಾರ್ಮ್ ನಂಬರ್ 1553ನಲ್ಲಿ? ಇಲ್ಲ, ಯಾವುದೂ ಖುಲ್ಲಾ ಮಾಡಿಸ್ಲಿಲ್ಲ. ಆದರೆ ಅಪಪ್ರಚಾರಕ್ಕಂತಲೇ ಇವಾಗೇನು ಜನ ಉತ್ತರ ಕೊಟ್ಟರಲ್ಲ, ಇದೇ ರೀತಿ ಅಪಪ್ರಚಾರ ಮಾಡ್ಕೊಂಡು ಹೋಗಿ ಮಾಡಿದ್ದಕ್ಕೆ ತಕ್ಕ ಉತ್ತರವನ್ನು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಇವಾಗಾದರೂ ಯಾವ ಬಡ ರೈತ ಇವತ್ತು ಬಗರುಕುಂಗೋಸ್ಕರ ನಿಮ್ಮ ಮನೆ ಬಾಗಿಲಿಗೆ ನೀವು ಅಲಿಸ್ತಾ ಇದ್ದೀರಿ 1 ವರ್ಷ 1.5 ವರ್ಷದಿಂದ, ಈಗಾದ್ರೂ ಸಮಿತಿನ ರಚನೆ ಮಾಡಿ. ಅಟ್ಲೀಸ್ಟ್